ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನಿದು KCET ಅಪ್ಡೇಟನ್ನು ಹೀಗೆ ಕೊಡ್ತಿದ್ದಾನೆ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಬಂದಿರ್ಬೋದು. ಏನಿಲ್ಲ, KCET 2024 ಕೌನ್ಸಿಲಿಂಗ್ ಮೂಲಕ ಈ ವರ್ಷ ಯಾರೆಲ್ಲ ಅಡ್ಮಿಷನನ್ನು ತಗೊಂಡಿದ್ರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಕುರಿತು ಒಂದು ಡೌಟನ್ನು ಕೇಳ್ತಿದ್ದಾರೆ. SSP ಸ್ಕಾಲರ್ಶಿಪ್ ಕುರಿತು ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸಿದೆ, ಇದು ಅಪ್ಲೈ ಮಾಡೋಕ್ಕಾಗ್ತೀರಾ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನೋ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನೋ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ತುಂಬ ದಿನ ಆದಮೇಲೆ KCET 2024 ಕುರಿತು ಮತ್ತೆ ಅಪ್ಡೇಟನ್ನು ಮಾಡ್ತಿದ್ದೀನಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗೇನೋ ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಒಂದು ಸ್ಟಡೀಸ್ ಹೇಗೆ ನಡೀತಿದೆ, ನಿಮ್ಮ ಒಂದು ಹೊಸ ಇಂಜಿನಿಯರಿಂಗ್ ಲೈಫ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ನೋಡಿ, KCET 2024 ವಿದ್ಯಾರ್ಥಿಗಳಿಗೆ ಮೊದಲಿಗೆ ನೋಡಿ, ನಾನು SSP ಸ್ಕಾಲರ್ಶಿಪ್ ಕುರಿತು ಮಾತಾಡ್ತಿದ್ದೀನಿ. ಈ ಒಂದು SSP ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಿದ್ರೆ ಇರುವಂತಹ ಕಂಡೀಷನನ್ನು ನಾನು ಮತ್ತೆ ಹೇಳ್ತಿದ್ದೀನಿ. ನೋಡಿ, ಏನಿದಕ್ಕೆ ಎಲಿಜಿಬಲ್ ಅಂತ. ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬರುವಂಥ ಸ್ಟೂಡೆಂಟ್ಸು ನಿಮ್ಮ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 1 ಲ್ಯಾಕ್ಗಿಂತ ಕಡಿಮೆ ಇರಬೇಕಾಗಿರುತ್ತೆ. ಆ್ಯಂಡ್ ಹಾಗೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 2.5 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮು. ಆ್ಯಂಡ್ ನೆಕ್ಸ್ಟು ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರಬೇಕು. ಓಕೆನಾ, ಬೇರೆ ಸ್ಟೇಟಿಂದ ಬಂದು ಬೆಂಗಳೂರಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತಂದರೆ ಈ ಒಂದು SSP ಸ್ಕಾಲರ್ಶಿಪ್ ಆದರೆ ಕೊಡೋದಿಲ್ಲ. ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಷ್ಟೇ ಕೊಡ್ತಾರೆ. ಇವೆರಡು ಬಿಟ್ಟರೆ ಇದಕ್ಕೆ ಯಾವುದೇ ಥರದ ಒಂದು ಕಂಡೀಷನ್ಸ್ ಆಗಲಿ ಎಲಿಜಿಬಿಲಿಟಿ ಆಗಲಿ ಏನೂ ಇಲ್ಲ. ಇವೆರಡಿತ್ತು ಅಂತಂದರೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಹಾಗೇನು ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಸಹ ನೀವು ಪಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಸರ್ ಇದ್ರದ್ದು ಫಸ್ಟ್ ನಮಗೆ ಲಾಸ್ಟ್ ಡೇಟ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2024 ಅಂತ ತೋರಿಸಿದೆ. ಇಲ್ಲಿ ತೋರಿಸುವ ಪ್ರಕಾರ ಈಗಾಗಲೇ ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಆದರೆ ಮುಗಿದಿದೆ ಅಂತ ಹೇಳಿಬಿಟ್ಟು, ಬಟ್ ಯಾರೂ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಲ್ಲಿ ಆದರೆ ಅಪ್ಡೇಟ್ ಮಾಡಿಲ್ಲ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಾದರೆ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇಲ್ಲೇ ಇದೆ ನೋಡಿ. ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024 ಇದೆ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇದೇ ತಿಂಗಳು 31ನೇ ತಾರೀಕುವರೆಗೂ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸು ಕೇಳುವಂಥ ಕಾಮನ್ ಡೌಟು, ನಮಗೆ ಇನ್ನೂ USA ನಂಬರ್ಸ್ ಆದರೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ನೋಡಿ, USA ನಂಬರ್ಸ್ ಯಾರಿಗೆಲ್ಲ ಬಂದಿದೆಯೋ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಜೊತೆ ಈಗಾಗಲೇ ಫೆಚ್ ಆಗಿದ್ರೆ USA ನಂಬರ್ ಬಂದಿದ್ರೆ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಕೇಳುವಾಗ ಡು ಯು ಹ್ಯಾವ್ USN ಅಂತ ಒಂದು ಆಪ್ಷನ್ ಆದರೆ ಕಾಣುತ್ತೆ. ಅಲ್ಲಿ ನಿಮಗೆ USN ಕೊಟ್ಟಿದ್ರೆ ಎಸ್ ಅಂತ ಕೊಡಿ. ಇಲ್ಲ ನಮಗಿನ್ನೂ USN ನಂಬರೇ ಕೊಟ್ಟಿಲ್ಲ, USN ನಮ್ಗೆ ಅಪ್ಡೇಟೇ ಆಗಿಲ್ಲ, ನಾವು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ಅಲ್ಲಿ ಡು ಯು ಹ್ಯಾವ್ USN ಅಂತ ಇದ್ದಾಗ ಜಸ್ಟ್ ನೋ ಅಂತ ಕ್ಲಿಕ್ ಮಾಡಿ. ಓಕೆನಾ, ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಕೌನ್ಸಿಲಿಂಗ್ ನಂಬರನ್ನು ಕೇಳುತ್ತೆ, CET ಕೌನ್ಸಿಲಿಂಗ್ ನಂಬರನ್ನು. ಅಲ್ಲಿ ನಿಮ್ಮ ಒಂದು CET ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿದ್ರೆ ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸು ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಫರ್ದರ್ ಸ್ಟೆಪ್ಸನ್ನು ಅಪ್ಲೈ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಆದರೆ ಸಬ್ಮಿಷನ್ ಮಾಡ್ಬೋದು ಆಗಿರುತ್ತೆ. USA ನಂಬರ್ಸು ಈಗಾಗಲೇ ಕೊಟ್ಟಿದ್ರೆ, USA ನಂಬರ್ಸ್ ಅಪ್ಡೇಟ್ ಆಗಿದ್ರೆ USA ನಂಬರ್ ಮೂಲಕ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅಲ್ಲಿ ಡು ಯು ಹ್ಯಾವ್ USN ಅಂತ ಕೇಳಿದಾಗ ನೋ ಅಂತ ಕೊಟ್ಟು ನಿಮ್ಮ ಒಂದು ಕೌನ್ಸಿಲಿಂಗ್ ನಂಬರ್ಸನ್ನು ಎಂಟರ್ ಮಾಡಿ ಸ್ಕಾಲರ್ಶಿಪ್ ಅಮೌಂಟನ್ನು ಆದರೆ ಪಡ್ಕೊಳ್ಳಿ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಆಗಿರುತ್ತೆ. ಯಾವುದೇ ಥರದ ತೊಂದರೆ ಆದರೆ ಆಗೋದಿಲ್ಲ ನೀವು ಕೌನ್ಸಿಲಿಂಗ್ ನಂಬರನ್ನು ಕೊಟ್ಟರೆ. ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ಒಂದು ನೆನಪಿರಲಿ, ಈ ವರ್ಷ ನೀವೇನೋ CET ಕೌನ್ಸಿಲಿಂಗ್ ನಂಬರನ್ನು ಕೊಡ್ತೀರಾ, ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋತೀರಾ. ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಹೋದಾಗ ಆಗ ನಿಮ್ಮ ಒಂದು USA ನಂಬರ್ ಕೊಟ್ಟೆ ಅಪ್ಲೈ ಮಾಡ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಇಲ್ಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಸ್ಕಾಲರ್ಶಿಪ್ ಅಮೌಂಟು, ನಾವು CET ಫೀಸ್ ತುಂಬ ಪೇ ಮಾಡಿದ್ದೀವಿ, ನಮಗೆ ಎಷ್ಟು ಬರುತ್ತೆ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ SSP ಕಡೆಯಿಂದ ಬರುವಂಥ ಫೀ ಕನ್ಸೆಷನ್ ಅಮೌಂಟ್ ಬಂದುಬಿಟ್ಟು ನಿಮಗೆ 18,000 ಸಮಥಿಂಗ್ ಏನೋ ಬರುತ್ತೆ ಸ್ಕಾಲರ್ಶಿಪ್ ಅಮೌಂಟು. 18,000 20,000 ಆ ರೇಂಜಲ್ಲಿ ಆದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಪ್ರತಿ ವರ್ಷವೂ ಸಹ ಬರುತ್ತೆ. ಆ್ಯಂಡ್ ಈ ವರ್ಷ ಮತ್ತೆ ಹೊಸದಾಗಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೊಡುವಂಥ ಚಾನ್ಸಸ್ ಆದರೆ ಇದ್ದಾವೆ. ಆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಏನು ಎಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಏನಾದರೂ ನೀವು ಎಲಿಜಿಬಲ್ ಇದ್ದರೆ ಆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಸಹ ನಿಮಗೆ ಸಪ್ರೇಟಾಗಿ ಒಂದು 10,000 ಅಮೌಂಟ್ ಆದರೆ ಬರುತ್ತೆ. ಅದಕ್ಕೆ ಬೇರೆ ಎಲ್ಲೂ ಅಪ್ಲೈ ಮಾಡೋಂಥ ಅವಶ್ಯಕತೆ ಆದರೆ ಇಲ್ಲ. ಈ SSP ಸ್ಕಾಲರ್ಶಿಪ್ ಏನು ಅಪ್ಲೈ ಮಾಡ್ತೀರಾ, SSP ಅಪ್ಲೈ ಮಾಡಿದ ಆದಮೇಲೆ ನೀವೇನಾದರೂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಡೈರೆಕ್ಟಾಗಿ ನಿಮಗೆ ಅದು ಸ್ಕಾಲರ್ಶಿಪ್ ಅಪ್ಲೈ ಆಗಿರುತ್ತೆ, ನಿಮಗೆ ಬ್ಯಾಂಕ್ ಖಾತೆಗೆ ಅಮೌಂಟ್ ಆದರೆ ಬರುತ್ತೆ. ಓಕೆನಾ, ಅದನ್ನು ನಾನು ನಿಮಗೆ ಫರ್ದರ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಎಲಿಜಿಬಲ್ ಏನು, ಯಾವ ರೀತಿ ಏನು ಅಂತ ಹೇಳಿಬಿಟ್ಟು ಕ್ಲಿಯರ್ ಡೀಟೇಲನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ತಿಳ್ಕೊಳ್ಳಿ. KCET 2024 ಕೌನ್ಸಿಲಿಂಗ್ ಮೂಲಕ ಹೋಗಿರುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನಿಮಗಿರುವಂಥ ಎಲಿಜಿಬಲ್ ಹೇಳಿದ್ದೀನಿ. ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ 100% ಬರುವಂಥ ಸ್ಕಾಲರ್ಶಿಪ್
ಆಗಿರುತ್ತೆ. ನಿಮಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟೂಡೆಂಟ್ಸಿಗೆ ನೆನಪಿರಲಿ, ಇದನ್ನು ಮತ್ತೆ ಫರ್ದರ್ ಆದರೆ ಎಕ್ಸ್ಟೆಂಡ್ ಮಾಡೋದಿಲ್ಲ. ಡಿಪಾರ್ಟ್ಮೆಂಟ್ ಅವರು ಒಂದು 2 to 3 ಟೈಮ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನೀವೇನಾದರೂ ನೆಗ್ಲಿಜೆನ್ಸಿ ತೋರಿಸಿದ್ದೀರಾ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಲೇಟ್ ಆದ್ರೂ 100% ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಕೊಡುವಂಥ ಸ್ಕಾಲರ್ಶಿಪ್ಪು. ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ. ನಾನು ಒಂದು ವಿಡಿಯೋ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಅವ್ರಿಗೊಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡಿ. ಈ ರೀತಿ SSP ಸ್ಕಾಲರ್ಶಿಪ್ ಆದರೆ ಇದೆ, ಅಪ್ಲೈ ಮಾಡ್ಕೊಂಡು ನಿನಗೂ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ನೀವು ಸ್ಟಡಿ ಮಾಡೋ ಟೈಮಲ್ಲಿ ನಿಮ್ಮ ಎಜುಕೇಷನ್ ಪರ್ಪಸಿಗಾಗಿರ್ಬೋದು ಅಥವಾ ಖರ್ಚಿಗಾಗಿರ್ಬೋದು ಅಥವಾ ಬೇರೆ ಮತ್ತೊಂದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಬರುವಂಥ ಸ್ಕಾಲರ್ಶಿಪ್ಪು ನಿಮಗೆ ಬರುವಂಥ ಹಣದಲ್ಲಿ ನೀವೇನಾದ್ರೂ ಸಹ ಯೂಸ್ ಮಾಡ್ಕೋಬೋದಾಗಿರುತ್ತೆ. 18,000 20,000 ಏನೋ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ನಿಮಗೆ ಬರುತ್ತೆ. ಓಕೆನಾ? ಫರ್ದರ್ ಏನಾದರೂ SSP ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಎಲ್ಲ ಒಂದು ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.